ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಾಸ ಭವಿಷ್ಯ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಭವಿಷ್ಯ ಹೇಗಿರಲಿದೆ. ಯಾಕಂದರೆ ಗುರುಬಲ ಹೋಗುತ್ತೆ ಮೇಷರಾಶಿಯವರಿಗೆ. ಜೂನ್ ತಿಂಗಳಿನಲ್ಲಿ ಗುರುಬಲ ಹೋಗಿದ ಕೂಡ ಅವರ ಅದೃಷ್ಟ ಬದಲಾವಣೆ ಆಗುತ್ತಾ. ಯಾಕಂದರೆ ಅದೃಷ್ಟವಂತ ಯೋಗಗಳು ಹಿಂದಿನ ವರ್ಷಗಳಲ್ಲಿ ಮೇಷರಾಶಿಯವರು ಕಂಡಿರ್ತಾರೆ. ಗುರುಬಲ ಹೋಗಿದ ಕೂಡಲೇ ಅವ್ರಿಗೇನಾದರೂ ದರಿದ್ರ ಯೋಗ ಬರುತ್ತಾ, ದೌರ್ಭಾಗ್ಯ ಬರುತ್ತಾ. ಅದಕ್ಕಿಂತ ಮೊದಲಾಗಿ ಗುರು ಶಾಂತಿ ಮಾಡಿಸ್ಕೊಂಡ್ರೆ ಅವರು ಗುರುಬಲದ ಪ್ರಭಾವ ಇದ್ದೇ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 12 ವರ್ಷಗಳಿಗೊಮ್ಮೆ ಬರುವಂಥ ಪರ್ವಕಾಲ ಗುರು ಹಾಗೂ ಚಾಂಡಾಲ ಯೋಗ ಜಾತಕದಲ್ಲಿದ್ದರೆ ಈ ಸಮಯದಲ್ಲಿ ನದಿ ಸ್ಥಾನಗಳನ್ನ ನೀವು ಮಾಡಿಕೊಂಡ್ರೆ ಗುರು ಚಾಂಡಾಲ ಯೋಗದ ಪ್ರಭಾವ ಕಡಿಮೆ ಆಗುತ್ತೆ ಹಾಗೂ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮೇಷರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಕುಜನು 1 ಹಾಗೂ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಜೂನ್ ತಿಂಗಳಿನಲ್ಲಿ ಕುಜನು 1 ಹಾಗೂ 2ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಒಳ್ಳೆಯ ಲಾಭ ಗಳಿಸುತ್ತೀರಿ. ಆರೋಗ್ಯದ ವಿಚಾರದಲ್ಲಿ ತೊಂದರೆ ತಾಪತ್ರಗಳಿದ್ದರೆ ದೂರ ಆಗುತ್ತೆ. ಯಾವುದೇ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಇನ್ನು ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಜ ಆಗಿರ್ತಾನೆ. 1 ಮತ್ತು 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿ ಕುಜನ ಸಂಚಾರ ಇದ್ದಾಗ ಧನಲಾಭ ಆಗೋದು ಗ್ಯಾರಂಟಿ ಈ ತಿಂಗಳಿನಲ್ಲಿ. ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಕುಜನ ಪ್ರಭಾವದಿಂದ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸದೃಢತೆ, ವಿಶ್ವಾಸ, ನಂಬಿಕೆ ಗಟ್ಟಿ ಆಗುತ್ತೆ ಇಷ್ಟಪಟ್ಟಂಥ ಪ್ರೀತಿ ಪ್ರೇಮದ ಪ್ರೇಮಿಗಳ ನಡುವೆ. ಇನ್ನು ರವಿಗ್ರಹವು ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಅದು ಬುಧಗ್ರಹದ ಜೊತೆಗೆ ಸಂಚಾರ ಮಾಡುವುದರಿಂದ ನೀವು ಪ್ರಯತ್ನ ಪಟ್ಟಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಅಭಿವೃದ್ಧಿ ಹೊಂದುತ್ತೀರಿ. ವರ್ಷಾನುಗಟ್ಟಲೆ ಏನಾದರೂ ನೆಲಗುದ್ದಿಗೆ ಬಿದ್ದಿರುವ ನಿಮ್ಮ ಕೆಲಸ ಕಾರ್ಯಗಳು ಕಾರ್ಯರೂಪಕ್ಕೆ ಬರುತ್ತವೆ ಜೂನ್ ತಿಂಗಳಿನಲ್ಲಿ. ಹಾಗೆಯೇ ಬುಧಗ್ರಹದ ಪ್ರಯೋಗದಿಂದ ನಿಮ್ಮ ದೇಹದಲ್ಲಿ ನರದ ಸಮಸ್ಯೆಗಳಿದ್ದರೆ, ಮೂಳೆ ಸಮಸ್ಯೆಗಳಿದ್ದರೆ, ಆರೋಗ್ಯದಲ್ಲಿ ತೊಂದರೆ ತಾಪತ್ರೆಗಳಾಗಿದ್ದರೂ ಕೂಡ ಪರಿಹಾರ ಸಿಗುತ್ತೆ ಈ ತಿಂಗಳಿನಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಗುರುವಿನ ಬದಲಾವಣೆಯಿಂದ 4ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ. ಗುರು ಸಂಚಾರ ಮಾಡಿದಾಗ ಗುರುಬಲ ನೀವು ಕಳೆದುಕೊಳ್ಳುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮೇಷರಾಶಿಯವರು ಆದಷ್ಟು ಬೃಹಸ್ಪತಿ ಯಂತ್ರಗಳನ್ನ ಧಾರಣೆ ಮಾಡಿಕೊಳ್ಳೋದು ಒಳ್ಳೆಯದು. ಗುರುಬಲ ಆ ಪ್ರಭಾವ ನಿಮಗೆ ಸಿಗಬೇಕಂದ್ರೆ. ಇನ್ನು 4ನೇ ಮನೆಯಲ್ಲಿ ಗುರು ಹಾಗೂ ಶುಕ್ರನ ಸಂಚಾರ ನಡೀತಿರ್ತದೆ ಮೇಷರಾಶಿಯವರಿಗೆ. ಅವಾಗೇನಾಗ್ತದೆ, ಶುಕ್ರನ ಪ್ರಯೋಗದಿಂದ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದ್ದರೂ ಕೂಡ ಮಾನಸಿಕ ಹಾಗೂ ದೈಹಿಕವಾಗಿ ನೆಮ್ಮದಿ ಇರೋದಿಲ್ಲ. ಎಲ್ಲೋ ಮನಸ್ಸಲ್ಲಿ ತೊಳಲಾಟಗಳು, ಭಯ, ಅಶಾಂತಿ ಇದೆಲ್ಲ ನಿಮಗೆ ಕಾಡ್ತಾನೆ ಇರುತ್ತೆ. ಯಾರಿಂದ? ಶತ್ರುಗಳಿಂದ, ಹಿತೈಷಿಗಳಿಂದ, ಸಂಬಂಧಿಕರಿಂದ, ಕುಟುಂಬದವರಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಮನಸ್ಸಿನಲ್ಲಿ 10 ಗೊಂದಲಗಳು ಬರ್ತಾ ಇರ್ತದೆ, ಭಯ ಸೃಷ್ಟಿ ಆಗ್ತಾ ಇರ್ತದೆ. ಹಾಗೆಯೇ ಮೇಷರಾಶಿಯವರಿಗೆ 5.5 ಶನಿಯ ಪ್ರಭಾವ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಎಷ್ಟು ವರ್ಷಗಳಿಗೆ ಮಧ್ಯಂತರ 5.5 ನಡೀತಾ ಇದೆಯಾ, ಅಥವಾ ಪ್ರಥಮ ನಡೀತಾ ಇದೆಯಾ, ಅಥವಾ ಕಡೆ ಹಂತದ ನಡೀತಾ ಇದೆಯಾ ಅದು ಜಾತಕ ನೋಡಿದಾಗ ಗೊತ್ತಾಗ್ತದೆ. ಆದರೆ ಈಗ ಮೇಷರಾಶಿಯವರಿಗೆ 5.5 ಶನಿಯ ಪ್ರಭಾವ ನಡೀತಾ ಇರೋದರಿಂದ ಶನಿಗ್ರಹವು ಪೀಡಾಕಾರನಾಗಿ ತೊಂದರೆ ಬರುವಂತಹ ಲಕ್ಷಣಗಳು ಹೆಚ್ಚಾಗುತ್ತೆ. ಶನಿಗ್ರಹವು ಯಾವಾಗ ಪೀಡಾಕಾರನಾಗಿ ತೊಂದರೆ ಬರ್ತಾನೋ ಅಪಮಾನಗಳಿಗೆ, ಅವಮಾನಗಳಿಗೆ ಈಡಾಗ್ತೀರಾ. ಎಚ್ಚರದಿಂದಿರಬೇಕಾಗ್ತದೆ ಮೇಷರಾಶಿಯವರು ಜೂನ್ ತಿಂಗಳಿನಲ್ಲಿ. ಶನಿ ಯಾವ ರೀತಿಯಲ್ಲಾದರೂ ಕೂಡ ನಿಮಗೆ ತೊಂದರೆ ಕೊಡ್ಬೋದು. ಹಣಕಾಸಿನಲ್ಲಿ ಧನ ನಷ್ಟ ಮಾಡ್ಬೋದು, ವ್ಯಾಪಾರ ನಷ್ಟ ಮಾಡ್ಬೋದು, ಶತ್ರುಗಳನ್ನ ತಂದು ಇಡ್ಬೋದು. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದಲೂ ಕೂಡ ಸಮಸ್ಯೆ ತಂದು ಕೊಡ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮನ್ನು ಕುಗ್ಗಿಸುವಂಥದ್ದೇ ಅಧಿಕಾರ ಶನಿದ ಪ್ರಯತ್ನವಾಗಿರುತ್ತೆ. ಅದು 5.5 ನಡೀತಾ ಇದ್ದರೆ ಸಮಸ್ಯೆ ಇರ್ತದೆ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ. ಇನ್ನು ಈ ಮೇಷರಾಶಿಯವರಿಗೆ ಒಂದು ಧರ್ಮದ ಫಲ, ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಜೂನ್ ತಿಂಗಳಿನಲ್ಲಿ. ಪುಣ್ಯಕ್ಷೇತ್ರಗಳ ದರ್ಶನವಾಗ್ತದೆ. ಹಾಗೆಯೇ ಕೂಡ ವಾಹನ ಖರೀದಿ ಯೋಗ ಇದೆ, ಭೂಮಿ ಜಮೀನು ಖರೀದಿ ಯೋಗನೂ ಕೂಡ ಇದೆ ಜೂನ್ ತಿಂಗಳಿನಲ್ಲಿ. ಕೆಲಸ ಕಾರ್ಯಗಳಲ್ಲಿ ಆವಾಗಲೇ ಹೇಳಿದಂಗೆ ಮೇಲಾಧಿಕಾರಿಗಳಿಂದ ತೊಂದರೆ ಬಂದರೂ ಕೂಡ ಅದನ್ನು ಸದೃಢವಾಗಿ ಎದುರಿಸುವಂಥ ಕೆಪಾಸಿಟಿ ನಿಮ್ಮಲ್ಲಿರ್ತದೆ. ಆ ಧೈರ್ಯ ಸಾಹಸ ನಿಮಗೆ ಹಂಚಿರುತ್ತೆ. ಯಾಕಂದರೆ ಕುಜನ ಪ್ರಭಾವ ಚೆನ್ನಾಗಿದೆ. ಯಾಕಂದರೆ ನಿಮಗೆ ರಾಷ್ಟ್ರಾಧಿಪತಿ ಕೂಡ ಕುಜ ಆಗಿರೋದ್ರಿಂದ ಬಹಳ ಧೈರ್ಯವಂತರಾಗಿರ್ತೀರ, ಕೀರ್ತಿವಂತರಾಗಿರ್ತೀರ, ರೂಪವಂತರಾಗಿರ್ತೀರ, ಗುಣವಂತರಾಗಿರ್ತೀರ ಅಂತ ಹೇಳ್ಬೋದು ನೀವು. ಹಾಗೆ ವಿದ್ಯಾರ್ಥಿಗಳಂತರೂ ಅವರು ಅಚೀವ್ಮೆಂಟ್ ಮಾಡೇ ಮಾಡ್ತಾರೆ ಈ ತಿಂಗಳಿನಲ್ಲಿ. ಏನಾದರೂ ಅವರಿಗೆ ಎಜುಕೇಷನಲ್ಲಿ ಇಂಥ
ಎಕ್ಸಾಮ್ಗಳು ತೊಗೋಬೇಕು, ಕೋರ್ಸ್ಗಳು ತೊಗೋಬೇಕು ಅಂತ ಆಸೆ ಪಡ್ತಾ ಇದ್ದರೆ ಅದರಲ್ಲೂ ಕೂಡ ಸಕ್ಸಸ್ಫುಲ್ ಆಗ್ತಾರೆ ಮೇಷರಾಶಿಯ ವಿದ್ಯಾರ್ಥಿಗಳು. ಇನ್ನು ರೈತಾಪಿ ವರ್ಗದವರುಗಳಂತರೂ ಬಹಳ ಅದೃಷ್ಟ ಇದೆ. ರೈತಾಪಿ ಕೆಲಸ ಕಾರ್ಯಗಳಲ್ಲೂ ಕೂಡ ಅವ್ರಿಗೆ ಒಳ್ಳೆಯ ಫಲ ಸಿಗುತ್ತೆ. ಈ ತಿಂಗಳಲ್ಲಿ ಉತ್ತರಾದಿಯಾಗಿ ಬೆಳೆಯುವಂಥ ಬಾಳುವಂಥ ಯೋಗ ಭೋಗ ಇದೆ. ಜೂನ್ ತಿಂಗಳಿನಲ್ಲಿ ಗುರುಬಲ ಹೋದರೂ ಕೂಡ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಮೇಷರಾಶಿಯವರು. ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಹಾಗೆ ಈ ಒಂದು ನೆಗೆಟಿವ್ ಎನರ್ಜಿಗಳ ಪರಿಹಾರಗಳ ಬಗ್ಗೆ ಕೂಡ ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ತಿಳಿಸ್ತಾ ಇರ್ತೇವೆ. ನಮ್ಮ ನಂಬರ್ ಕೂಡ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.